MLC ಹಾಗೂ ಜನರಲ್ ಸೆಕ್ರೆಟರಿ ಆಫ್ ಜನಸೇನಾ ಶ್ರೀಯುತ ನಾಗಬಾಬು ಸರ್ ಅವರಿಗೆ ನನ್ನ ತುಂಬು ಹೃದಯದ ಸ್ವಾಗತ. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿ ಜನರಲ್ ಸೆಕ್ರೆಟರಿ ಆಫ್ ಜನಸೇನಾ ರಾಮ್ ತಾದೋರಿ ಸರ್ ಅವರಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳನ್ನು ಹೇಳ್ತಾ, ಪ್ರೆಸ್ ಅಂಡ್ ಮೀಡಿಯಾ ಅವ್ರಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳನ್ನು ಹೇಳ್ತಾ, ಮುಖ್ಯವಾಗಿ ಜನಸೇನಾ ಪಾರ್ಟಿಯ ಜನ ಸೈನಿಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು, ಸ್ವಾಗತ. ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋ ಈ ಸಾಲುಗಳನ್ನು ಹೇಳ್ತಾ ನಾನು ಮಾತು ಶುರು ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು, ಈ ಲೈನ್, ಏನಾದರೂ ಆಗು ಮೊದಲು ಮಾನವನಾಗು. ನಾನು ಯಾಕೆ ಈ ಸಾಲುಗಳನ್ನ ಹೇಳಿದೆ ಅಂದರೆ, ಈ ಸಾಲು ಅಷ್ಟೇ ಚೆನ್ನಾಗಿ ನಮ್ಮ ನಾಯಕರಿಗೆ ಪವನ್ ಕಲ್ಯಾಣ್ ಸರಿಗೆ ಇದು ಬಹಳ ಸುಳ್ಳಾಗುತ್ತೆ. ಯಾಕೆ ಅಂದರೆ, ಒಬ್ಬ ಹೀರೋ ಫಿಲಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಡಮ್ ಅನ್ನೋದನ್ನ ಏನು ಅಂತ ನೋಡಬೇಕು ಅನ್ನೋದಾದ್ರೆ ಇವರು ಅದಕ್ಕಿಂತ ಹೆಚ್ಚಿನ ಸ್ಟಾರ್ಡಮ್ ನೋಡಿದ್ದಾರೆ. ಆ ಸ್ಟಾರ್ಡಮ್ ಅಲ್ಲಿ ಇದ್ದು ಅವರು ನಾನು ಐಷಾರಾಮಿ ಜೀವನ ಮಾಡ್ಕೊಂಡು ಸ್ಟಾರ್ಡಮ್ ಇದೆ ಅಂದ್ಕೊಂಡು ಆರಾಮಾಗಿ ತಿರುಗಾಡ್ಕೊಂಡು ನೆಮ್ಮದಿ ಜೀವನ ಮಾಡ್ಬೋದಿತ್ತು. ಆದರೆ ಅವ್ರು ಆ ರೀತಿ ಮಾಡಿಲ್ಲ. ನಾನು ಚೆನ್ನಾಗಿದ್ದೀನಿ, ನಮ್ಮ ದೇಶನೂ ಚೆನ್ನಾಗಿರ್ಲಿ, ಜನಗಳು ಚೆನ್ನಾಗಿರ್ಲಿ, ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಜನಸೇನಾ ಅನ್ನೋ ಪಾರ್ಟಿನ ಸ್ಥಾಪನೆ ಮಾಡ್ತಾರೆ. 2014ರಲ್ಲಿ ಜನಸೇನಾ ಪಾರ್ಟಿ ಸ್ಥಾಪನೆ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳೆಲ್ಲ ಜಗ್ಗಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಬರ್ತಾರೆ. ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಬಂದು ಒಂದು ಒಳ್ಳೆ ಮೀಡಿಯಾದಲ್ಲಿ ಹೇಳ್ತಾರೆ, ನಾನು ಸಣ್ಣವನಿಂದ ಗೆಲ್ಲೋದು ಕಲ್ತ್ಕೊಂಡ್ ಬಂದಿಲ್ಲ, ಸೋತಾಗ ಹೆಂಗ್ ಗೆದ್ದಿರ್ಕೋಬೇಕು ಅನ್ನೋದು ಕಲ್ತ್ಕೊಂಡ್ ಬಂದಿದ್ದೀನಿ. ಜೊತೆಗೆ ನಾನು ಪಾರ್ಟಿ ಶುರು ಮಾಡಿದಾಗ ಹೆಂಗೆ ನಡೆಸೋದು ಪಾರ್ಟಿ ಅಂತ ಹೇಳ್ಬಿಟ್ಟು ನನಗೆ ಬಹಳ ಚಿಂತೆ ಆಗಿತ್ತು. ಆದ್ರೆ ಧೈರ್ಯ ಲಕ್ಷ್ಮಿ ನಂಬ್ಕೊಂಡು ಮುಂದಕ್ಕೆ ಹೋಗೋಣ, ಆವಾಗ ವಿಜಯಲಕ್ಷ್ಮಿ ಮತ್ತೊಬ್ಬ ಕೂಡ್ತಾಳೆ ಅಂತ ಹೇಳ್ತಾರೆ. ಕೊನೆಗೂ ಅವರು ಆ ಧೈರ್ಯ ಲಕ್ಷ್ಮಿ ನಂಬ್ಕೊಂಡು ಮುಂದಕ್ಕೆ ಹೋಗಿದ್ದಕ್ಕೆ ವರ್ಲ್ಡ್ ರೆಕಾರ್ಡ್ ಮಾಡಿ ಕೊನೆಗೆ ಗೆಲ್ತಾರೆ. ಗೆದ್ದು DCM ಆಗ್ತಾರೆ. 100% ಸ್ಟ್ರೈಕ್ ರೇಟ್. ಈ ಇತಿಹಾಸದಲ್ಲೇ ಯಾವ ಪಕ್ಷನೂ ಗೆದ್ದಿಲ್ಲ. ಹಂಗೆ ಗೆದ್ದು DCM ಆಗ್ತಾರೆ. DCM ಆದ್ಮೇಲೆ ಅವರೇನು ಎಂಜಾಯ್ ಮಾಡ್ಕೊಂಡು ನಾನು ಆಯ್ತು ಗೆದ್ದಿದ್ದಾಯ್ತು ಅಂತ ಆ ರೀತಿ ಲೈಫ್ ಲೀಡ್ ಮಾಡಲ್ಲ. ಅವರು 4 ಪೋರ್ಟ್ಫೋಲಿಯೋ ತಗೊಂತಾರೆ. ಇದರಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ದೇಶದ ಮೇಲೆ ಪ್ರೀತಿ ಇರೋರು ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತ. ಪಂಚಾಯತ್ ರಾಜು, ರೂರಲ್ ಡೆವಲಪ್ಮೆಂಟು, ರೂರಲ್ ವಾಟರ್ ಸಪ್ಲೈ, ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ಎಲ್ಲ ಕ್ಷೇತ್ರ ನ್ಯಾಷನಲ್ ಅವಾರ್ಡ್. ಈ ಅಚೀವ್ಮೆಂಟ್ ಯಾವ DCM ಯಾವ ಸ್ಟೇಟಲ್ಲೂ ಮಾಡಿಲ್ಲ. ಅದು ನನ್ನ ನಾಯಕರು ಮಾಡಿದ್ದಾರೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನನ್ನ ಆಸೆ ಇಷ್ಟೇ, ಜನಸೇನಾ ಸಿದ್ಧಾಂತಗಳು ನಾನು ಒಪ್ಪಿ ಇಷ್ಟಪಟ್ಟು, ಪವನ್ ಸರ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡಕ್ಕೂ ನನ್ನ ಫ್ಯಾನು. ನನಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಏನು ಅನೌನ್ಸ್ ಮಾಡಿದ್ದಾರೆ ಅದನ್ನು ನಾನು ಬಹಳ ಖುಷಿಯಿಂದ ಭಕ್ತಿಯಿಂದ ಅದನ್ನ ಒಪ್ಕೊಂಡು ಅದಕ್ಕೆ ತಕ್ಕಂಗೆ ನಾನು ಕೆಲಸ ಮಾಡ್ತೀನಿ ಜನಸೇನಾಗೆ. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಾನು ತಿರುಗಿ ಜನಸೇನಾ ಐಡಿಯಾಲಜಿ ಎಲ್ಲರಿಗೂ ಮುಟ್ಟಿಸಿ, ಜೊತೆಗೆ ಪವನ್ ಸರ್ ಏನು ಅಚೀವ್ಮೆಂಟ್ ಮಾಡ್ತಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅದೇ ಕೆಲಸ ಕರ್ನಾಟಕದಲ್ಲೂ ಆಗುತ್ತೆ ಅನ್ನೋದನ್ನ ಹೇಳಿ ಜನಸೇನಾನ ಕಟ್ಟಿ ಇನ್ನು ಮುಂಬರೋ ವರ್ಷಗಳಲ್ಲಿ ಜನಸೇನಾ ಕರ್ನಾಟಕವನ್ನು ರೂಲ್ ಮಾಡುತ್ತೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನಸೇನಾ.